ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿ ಗ್ರಾಮದ ಸರ್ಕಾರಿ ಪಿಎಂ ಶ್ರೀ ಸಂಯುಕ್ತ ಪ್ರೌಢಶಾಲೆಯಲ್ಲಿ 1991-92ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಒಗ್ಗೂಡಿ ಭವ್ಯವಾದ ನಿವೃತ್ತ ಮುಖ್ಯ ಶಿಕ್ಷಕರು ಎಚ್.ಬಿ. ನಂಜುಂಡಯ್ಯ ಅವರ ಹೆಸರಿನ ಸಭಾಂಗಣವನ್ನು ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಿದರು. ಇಂದಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಮಕ್ಕಳು ತಮ್ಮನ್ನ ತಾವು ಮರೆತು ಮೊಬೈಲ್ ಗೀಳಿಗೆ ಹೋಗಿ ಜೀವನವನ್ನೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಆದುದರಿಂದ ಪೋಷಕರು ಮಕ್ಕಳ ಆಗುಹೋಗುಗಳನ್ನು ದಿನನಿತ್ಯ ಪರಿಶೀಲಿಸಿ ಅವರನ್ನ ಸರಿದಾರಿಗೆ ತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಬೇಕಾಗುತ್ತದೆ. ಚೆನ್ನಾಗಿ ಓದಿದರೆ ಉತ್ತಮ, ಓದಿಲ್ಲದಿದ್ದರೆ ಶಿಕ್ಷಕರನ್ನ ದೂಡುವುದು ಸರಿಯಲ್ಲ. ಬದಲಾಗಿ ನಿಮ್ಮ ಮನೆ ಪಾಠವನ್ನ ಸರಿಯಾಗಿ ನಿಭಾಯಿಸಿದ್ರೆ ನಿಮ್ಮ ಮಕ್ಕಳ ಯಶಸ್ಸಿಗೆ ಕಾರಣರಾಗುತ್ತೀರಿ ಎಂದು ನಿವೃತ್ತ ಮಾಜಿ ಸೈನಿಕ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕ ಆದ ಎಚ್.ಬಿ. ನಂಜುಂಡಯ್ಯ ಕಿವಿ ಮಾತು ಹೇಳಿದರು. ಆದರೆ ಹೊಲಸು ಮಾಧ್ಯಮಗಳು ಕೆಲವು ನಮ್ಮ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಪೋಷಕರಿಗೂ ಗೊತ್ತಾಗೋದಿಲ್ಲ ನಮ್ಮ ವಿದ್ಯಾರ್ಥಿ ಕಾಯಿಲೆ ಬಂದಿದೆ, ಜ್ವರ ಬಂದಿದೆ ಅಂತ. ಹೊರಗಡೆ ಬರೋ ಕಾಯಿಲೆ ಅಲ್ಲದು, ಹೊರಗಡೆ ಬರ್ತಕ್ಕಂಥ ಕಾಯಿಲೆ. ಹಿಂಗಾಗಿ ವಿದ್ಯಾರ್ಥಿಗಳು ಅದರಿಂದ ದೂರ ಇರಬೇಕು. ಪೋಷಕರು ನಾವು ಯಾವ್ದಾರು ನಮ್ಮ ಹಸು ಎಲ್ಲರೂ ತಪ್ಪಿಸ್ಕೊಂಡ್ರೆ ಹುಡುಕಿಂದ ಓಡಾಡ್ತೀವಿ. ಅದು ವಿದ್ಯಾರ್ಥಿಗಳು ದಾರಿ ತಪ್ಪಿದಾರ, ನಮ್ಮ ಮಕ್ಕಳು ದಾರಿ ತಪ್ಪಿದಾರೆ ಅಂತ ಕೇಳಕ್ಕೆ ಹೋಗಲ್ಲ ಅವರು. ಅದರಿಂದ ಪೋಷಕರ ಬೇಜವಾಬ್ದಾರನು ಇದು ಹೇಳ್ತಾರೆ. ಒಂದ್ಸಲ ಕಳ್ಕೊಂಡ್ಮೇಲೆ ಸಿಗೋದಿಲ್ಲ ಅದು. ಒನ್ಸ್ ಲಾಸ್ಟ್ ಎವ್ರಿಥಿಂಗ್ ಒನ್ಸ್ ಲಾಸ್ಟ್ ಇಟ್ಸ್ ಲಾಸ್ಟ್ ಆಲ್ವೇಸ್ ಅಂಡ್ ಒನ್ಸ್ ಲಾಸ್ಟ್ ಇಟ್ ಈಸ್ ಎವ್ರಿಥಿಂಗ್ ಲಾಸ್ಟ್ ಅಂತೆಲ್ಲ ಒಂದು ಕರೀತಾರೆ. ಅದಕ್ಕೋಸ್ಕರವಾಗಿ ಪೋಷಕರು ಶಿಕ್ಷಕರು ತಾವು ಮಾಡೋ ಕೆಲಸ ಮಾಡ್ತಾರೆ. ಅವ್ರೇನು ಮಾಡ್ಬೋದು, 11 ಗಂಟೆಯಿಂದ 5 ಗಂಟೆವರೆಗೂ ಅಥವಾ 10 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ ಮಾಡ್ಬೋದು. ಆದರೆ ಮಕ್ಕಳು ಓದ್ತಾ ಇರೋದು ಒಂದು ತಿಂಗಳಿಗೆ ಅಲ್ಲ, ಒಂದು ದಿವಸಕ್ಕೆ 6 ಗಂಟೆ ಮಾತ್ರ, ಅಥವಾ ಶನಿವಾರ ಅಲ್ಲ ಭಾನುವಾರ ಮತ್ತು ರಜಾ ಬಿಟ್ಟು ಇನ್ನು 18 ಗಂಟೆ ಪೋಷಕರು ಬರ್ತಾ ಇದ್ದಾರೆ. ಪೋಷಕರ ಪ್ರಭಾವ ಮತ್ತು ಇಲ್ಲೇನು ಶಿಕ್ಷಕರು ಹೇಳ್ಕೊಟ್ಟಿದ್ದಾರೆ ಅದನ್ನು ಡ್ರಿಲ್ ಮಾಡ್ಬೇಕಂತ ನಾವು ಮೇಷ್ಟ್ರುಗಳು ಸ್ಕೂಲಲ್ಲಿ ಹೇಳ್ಕೊಡೋದು ಕೇವಲ 30% ನಾಲೆಡ್ಜ್ ಮಾತ್ರ. ಅದು ಸ್ಥಿರವಾಗಿ ಅವ್ರ ಮೈಂಡ್ನಲ್ಲಿ ಮಕ್ಕಳ ಮೈಂಡ್ನಲ್ಲಿ ಉಳಿಬೇಕಾದ್ರೆ ಇನ್ನು 18 ಗಂಟೆ ಏನು ಮನೆಯಲ್ಲಿ ಇರ್ತಾರೆ ಅಲ್ಲಿ ಡ್ರಿಲ್ಲಿಂಗ್ ಆಗಬೇಕು, ಅಂದರೆ ಪುನರಾವರ್ತನೆ ಆಗಬೇಕು. ಇವಾಗ ಹಸುಗಳು ಹುಲ್ ತಿಂತವೆ, ಹುಲ್ ತಿಂದ್ಮೇಲೆ ಮನೆ ಕಂಡು ಮೆಲುಕು ಹಾಕ್ತವೆ. ಹಂಗೆ ಮೆಲುಕು ಹಾಕತ್ತೆ ಡ್ರಿಲ್ಲಿಂಗ್ ಕೆಲಸ. ಅದು ಹೋಮ್ ವರ್ಕ್ ಅಂತ ಕರಿತೀವಿ, ಅದು ಪೋಷಕರೇ ಮಾಡಿಸ್ಬೇಕು. ಆದ್ದರಿಂದ ಪೋಷಕರು ಹೆಚ್ಚು ಗಮನವನ್ನು ಕೊಡಬೇಕು. ನಮ್ಮ ಹುಡುಗ ಉದ್ಧಾರ ಆದರೆ ಇಲ್ಲ ನಮ್ಮ ಹುಡುಗ ಚೆನ್ನಾಗಿ ಓದ್ತಿದ್ದ ಅಂತಾರೆ, ನಮ್ಮ ಹುಡುಗ ಫೇಲ್ ಆದರೆ ಇಲ್ಲ ಮೇಷ್ಟ್ರುಗಳು ಏನು ಮಾಡಿಲ್ಲ ಅಂತ ಮೇಷ್ಟ್ರುಗಳು ನೋಡ್ತಾರೆ. 30% ಮೇಷ್ಟ್ರುಗಳ ಜವಾಬ್ದಾರಿ ಇದ್ದರೆ 70% ಪೋಷಕರ ಜವಾಬ್ದಾರಿ ಇರುತ್ತೆ. ಅದರಿಂದ ಡ್ರಿಲ್ಲಿಂಗ್ ಅಂತ ಕರಿತೀವಿ, ಅದನ್ನ ಮನೆಯಲ್ಲೇ ಮಾಡಬೇಕು. ಅದರಿಂದ ವರ್ಷದಲ್ಲಿ ನಮ್ಮ ಸ್ಕೂಲ್ ನಡೆಯೋದು ನಮಗೆ 220 ದಿವಸ ಮಾತ್ರ. ಅದರಲ್ಲಿ ಹಾಲಿಡೇಗೆ ವರ್ಕಿಂಗ್ ಡೇಸ್ 220 ಮಾತ್ರ. ಅದು ಪೂರ್ತಿ 24 ಗಂಟೆ ನಮ್ಮಲ್ಲಿ ಇರಲ್ಲ, ಕೇವಲ 6 ಗಂಟೆ ಮಾತ್ರ ಇರ್ತಾರೆ. ಆದ್ದರಿಂದ ಪೋಷಕರ ಜವಾಬ್ದಾರಿ ತುಂಬ ಜಾಸ್ತಿ. ಅದನ್ನ ಪೋಷಕರು ಅವರ ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಅಭಿವೃದ್ಧಿಗೋಸ್ಕರವಾಗಿ ಶಿಕ್ಷಕರ ಕೈ ಜೋಡಿಸಬೇಕು. ಎಚ್.ಡಿ. ನಂಜುಂಡಯ್ಯ ಅವರ ಆದರ್ಶ ಬದುಕನ್ನ ಗಮನದಲ್ಲಿಟ್ಟುಕೊಂಡು ಅವರ ಹೆಸರಿನಲ್ಲೇ ಸಭಾಂಗಣವನ್ನ ನಿರ್ಮಿಸಿಕೊಟ್ಟ 1991-92ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಮಾತನಾಡಿ, ನಂಜುಂಡಯ್ಯನವರು ನಿವೃತ್ತ ಸೈನಿಕರಾಗಿದ್ದರಿಂದ ಮಕ್ಕಳಲ್ಲಿ ದೇಶಾಭಿಮಾನವನ್ನ ತುಂಬುವ ಕೆಲಸ ಮಾಡುತ್ತಿದ್ದರು. ದಿನನಿತ್ಯ ಜೀವನ ಪಾಠವನ್ನ ಅರ್ಥಪೂರ್ಣವಾಗಿ ಕಲಿಸಿ ಇಂದಿಗೂ ಎಷ್ಟೋ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗಿದ್ದಾರೆ. ಹಾಗಾಗಿ ಅವರೇ ನಮಗೆ ರೋಲ್ ಮಾಡೆಲ್ ಎಂದು ಹೆಮ್ಮೆಯಿಂದ ಖುಷಿಪಟ್ಟರು. ನನ್ನ ಹೆಸರು ಶಿವರಾಜ್ ಅಂತ. ಈ ಸಭಾಂಗಣ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತಂದರೆ, ನಾವು 91-92 ಬ್ಯಾಚಲ್ಲಿ ಈ ಹೈಸ್ಕೂಲ್ ಓದಿದ್ದು. ಆ ಟೈಮಲ್ಲಿ ನಮ್ಮ ಹೈಸ್ಕೂಲು ಒಂದು ಒಳ್ಳೆ ಉತ್ತುಂಗದ ಲೆವೆಲ್ಗೆ ಹೋಗಿತ್ತು. ಒಂದು ಎಜುಕೇಷನ್ ಆಗಲಿ, ಒಂದು ಸ್ಪೋರ್ಟ್ಸಲ್ಲಾಗಲಿ. ಅದಕ್ಕೆ ಕಾರಣ ನಮ್ಮ HM ಪ್ಲಸ್ ನಮ್ಮ ಏನು ಮಾಸ್ಟ್ರುಗಳು ಎಲ್ಲ ಇದ್ರಲ್ಲ ಅವರು ಕಾರಣ. ಅವರು ಒಂದು ಒಳ್ಳೆ ಗೈಡ್ಲೈನ್ಸಿಂದ ಈ ಬಡವನಹಳ್ಳಿ ಸ್ಕೂಲ್ ಒಂದು ಒಳ್ಳೆ ಲೆವೆಲ್ಗೆ ಹೋಗಿತ್ತು. ಆಮೇಲೆ ನಮ್ಮ ಶಿವರಾಮ್ ಸರ್ ಅವರು ಒಂದು ಕಟ್ಟಡ ಮಾಡಿಕೊಡ್ಬೇಕು, ಒಂದು ಪ್ರಾರ್ಥನಾ ಮಂದಿರ ಬೇಕು ಮಕ್ಕಳಿಗೆ ಅಂತ ಕೇಳ್ಕೊಂಡ್ರು. ಹೌದಲ್ವ, ಅದು ತುಂಬ ಒಳ್ಳೆ ಕೆಲಸ. ಅದಕ್ಕೆ ನಾವು ಎಲ್ಲ 91-92 ಬ್ಯಾಚಿನ ಸ್ಟೂಡೆಂಟ್ಸ್ಗಳು ಡಿಸೈಡ್ ಮಾಡಿ, ಹೌದಲ್ಲ ಇದು ಶಾಶ್ವತವಾಗಿರೋ ಒಂದು ಕೆಲಸ ಅಂತ ಡಿಸೈಡ್ ಮಾಡಿ ಇದನ್ನು ಮಾಡೋದಕ್ಕೆ ಮಾಡಿ ಪ್ರಯತ್ನಪಟ್ಟು ಕಂಪ್ಲೀಟ್ ಮಾಡಿಕೊಟ್ರು. ಎಲ್ಲ 91-92 ಬ್ಯಾಚ್ ಎಲ್ಲರೂ 70 ಜನ ಇದ್ವಿ. 70 ಜನನು ಎಲ್ಲರೂ ಒಂದು ಚಂದ ಎಲ್ಲರಿಂದಲೂ ಕಲೆಕ್ಟ್ ಮಾಡಿದ್ವಿ. ಚಂದನ ಕಲೆಕ್ಟ್ ಮಾಡಿದ್ದೀವಿ. ಇದು ಏನಂದರೆ ನಾವು ಯಾಕೆ ನಂಜುಂಡಯ್ಯ ಸರ್ ಹೆಸರಿಟ್ವಿ ಅಂದರೆ ಅವ್ರ ಮೇಲೆ ಈಗ ಅಭಿಮಾನ. ಅದು ಯಾಕಂದರೆ ಅವರು ನಮಗೆ ಇನ್ಸ್ಪಿರೇಷನ್. ಅವಾಗಲಿಂದ ನಾವು 8ಗೆ ಜಾಯ್ನ್ ಆದ್ವಿ ಇಲ್ಲಿ. 8 to 10 ನಮಗೆ ಏನು ಬೋಧನೆ ಮಾಡಿದ್ದಾರೆ. ಯಾಕಂದರೆ ಅವರು ಮಿಲಿಟ್ರಿ ಮ್ಯಾನ್ ಆಗಿರೋದ್ರಿಂದ
ತುಂಬ ದೇಶದ ಬಗ್ಗೆ ಅವರು ದೇಶಾಭಿಮಾನ ಜಾಸ್ತಿ. ಅದೇ ದೇಶಾಭಿಮಾನ ಮಕ್ಕಳಲ್ಲೂ ಬೆಳೆಸಿದ್ರು ಅವರು. ಅದರಿಂದ ಅವ್ರ ಮೇಲೆ ನಮಗೆ ತುಂಬ ಅಭಿಮಾನ ಬಂತು. ಆ ಅಭಿಮಾನಕ್ಕೆ ನಾವು ಅವ್ರ ಹೆಸರಿಟ್ವಿ ಅಷ್ಟೇ. ಒಟ್ನಲ್ಲಿ ಬಡವನಹಳ್ಳಿಯ ಪಿಎಂ ಶ್ರೀ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಹಲವಾರು ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಹಳೆಯ ವಿದ್ಯಾರ್ಥಿಗಳು ಸಾಲು ಸಾಲಾಗಿ ಬಂದಿರುವುದಂತೂ ಸುಳ್ಳಲ್ಲ. ಮುಂದಿನ ದಿನಗಳಲ್ಲಿ ಸುಮಾರು 48 ಲಕ್ಷ ರೂಪಾಯಿಗಳ ಭವ್ಯವಾದ ಪಿರಮಿಡ್ ಆಕಾರದ ಧ್ಯಾನ ಮಂದಿರವನ್ನು ನಿರ್ಮಿಸಲು ನಾವೆಲ್ಲರೂ ಜೊತೆ ಇರುತ್ತೇವೆ ಎಂದು ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸ್ಥಳದಲ್ಲೇ ಮಾತು ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಬಡವನಹಳ್ಳಿ ಕಿಶೋರ್ ಹಾಗೂ ಸಂಗಡಿಗರು, ಈಗಿನ ಮುಖ್ಯ ಶಿಕ್ಷಕರಾದ ವಿಜಯ ರತ್ನ, ಸಹ ಶಿಕ್ಷಕರಾದ ಪ್ರಕಾಶ್, ಮಂಜುನಾಥ್ ಸಿ, ಶಿವರಾಮು, ಮುಕುಂದರಾಜು, ಮಹೇಶ್ ಕುಮಾರ್, ಜರೀನಾ, ನಿಖಿತ್ ಸುಲ್ತಾನ್, ರಾಜೇಶ್ವರಿ, ನಾಗವಣಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಿರಣ್, ಪ್ರಗತಿ ಟಿವಿ, ಮಧುಗಿರಿ.